टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಸ್ರೇಲ್ನ ಸೇನಾ ನೆಲೆ ಟಾರ್ಗೆಟ್ ಮಾಡಿದೆ ಇರಾನ್. ಇರಾನ್ ಮಧ್ಯೆ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನ್ಯೂಕ್ಲಿಯರ್ ಘಟಕ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಗೆ ಇಸ್ರೇಲ್ನ ಮತ್ತೋರ್ವ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಜೆಟ್ಗಳಿಗೆ ಇಂಧನ ತುಂಬಿಸುವಂತಹ ಪ್ರದೇಶವನ್ನ ಟಾರ್ಗೆಟ್ ಮಾಡಲಾಗಿದೆ. ಜೆಟ್ಗಳ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ. ನೋಡಿ, ಇಸ್ರೇಲ್ನ ಸೇನಾ ನೆಲೆಯನ್ನೇ ಟಾರ್ಗೆಟ್ ಮಾಡಿರುವಂತಹ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ನ್ಯೂಕ್ಲಿಯರ್ ಘಟಕ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಈ ಹಿಂದೆ 3 ಅಧಿಕಾರಿಗಳು ಸಾವನ್ನಪ್ಪಿದ್ರು, ಸೇನಾ ಮುಖ್ಯಸ್ಥರು ಸಾವನ್ನಪ್ಪಿದ್ರು. ಈಗ ಇರಾನ್ ದಾಳಿಗೆ ಇಸ್ರೇಲ್ನ ಮತ್ತೋರ್ವ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇಸ್ರೇಲ್ ಜೆಟ್ಗಳಿಗೆ ಇಂಧನ ತುಂಬಿಸುವಂತಹ ಪ್ರದೇಶವನ್ನೇ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಬೆಚ್ಚಿ ಬೀಳಿಸುವಂತಹ ರೀತಿಯಲ್ಲಿ ಇರಾನ್ ಅಟ್ಯಾಕ್ ನಡೀತಾ ಇದೆ. ಇಸ್ರೇಲ್ ಕೂಡ ಏನು ಏರ್ ಸ್ಟ್ರೈಕ್ ಅನ್ನ ಮಾಡ್ತೋ ಅದಕ್ಕೆ ಪ್ರತಿದಾಳಿ ಅನ್ನುವಂತೆ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ನೋಡ್ತಾ ಇದ್ದೀರಿ ಯಾವ ರೀತಿಯ ಸಿಚುವೇಶನ್ಸ್ಗಳು ಕಂಡು ಬರ್ತಾ ಇದೆ. ಅಲ್ಲಲ್ಲಿ ಹೆಣದ ರಾಶಿಗಳು ಕಂಡು ಬರ್ತಾ ಇದೆ. ಅಲ್ಲಲ್ಲಿ ಗುಡ್ಡಗಳು, ಅಲ್ಲಲ್ಲಿ ಕಟ್ಟಡಗಳು ಕುಸಿದು ಬಿದ್ದಿರುವಂತಹ ದೃಶ್ಯಗಳು. ಟೇಲ್ ಅವೀವ್ ಮೇಲೆ ಇರಾನ್ ಪದೇ ಪದೇ ದಾಳಿಯನ್ನು ನಡೆಸ್ತಾ ಇದೆ. ಟೇಲ್ ಅವೀವ್ನಲ್ಲಿ ಯುದ್ಧದ ಸೈರನ್ಗಳು ಮೊಳಗಿದೆ. ಆಗಸದಿಂದ ತೂರಿ ಬರ್ತಾ ಇವೆ ಇರಾನ್ನ ಮಿಸೈಲ್ಸ್ಗಳು. ಟೆಲ್ ಅವೀವ್ನಲ್ಲಿ ಯುದ್ಧದ ಸೈರನ್ಗಳು ಮೊಳಗಿವೆ. ಆಗಸದಿಂದ ಇರಾನ್ನ ಮಿಸೈಲ್ಸ್ಗಳು ತೂರಿ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಯುದ್ಧದ ಸೈರನ್ಗಳು ಮೊಳಗ್ತಾ ಇದೆ. ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಗಗನವೇ ಬಿರುಕು ಬಿಡುವಷ್ಟು ಭಯಾನಕ ಸ್ಫೋಟ ಕಂಡು ಬಂದಿದೆ. ಮೋಡಗಳ ಮಧ್ಯೆ ಬೆಂಕಿ ಉಂಡೆಗಳಂತಹ ಸ್ಫೋಟ. ಆಗಸದಿಂದ ಬೆಂಕಿ ಉಂಡೆಗಳಂತ ಇಸ್ರೇಲ್ ದಾಳಿಗೆ ಅಗ್ನಿ ಕುಂಡವಾಗಿದೆ ಇರಾನ್ನ ಟೆಹರಾನ್. ನೋಡಿ, ಇಸ್ರೇಲ್ ದಾಳಿಯಲ್ಲೂ ಕೂಡ ಇರಾನ್ನ ಸಾಕಷ್ಟು ಪ್ರದೇಶ ಬೆಂಕಿಗೆ ಆಹುತಿ ಆಗಿದೆ. ಕ್ಷಿಪಣಿಗಳ ದಾಳಿಗೆ ಒಳಗಾಗಿದೆ. ಅದರಲ್ಲಿ ಟೆಹರಾನ್, ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಟೆಹರಾನ್ನ ವಸತಿ ಪ್ರದೇಶದ ಮೇಲೆ ಮಿಸೈಲ್ಸ್ಗಳು ಬಿದ್ದಿವೆ. ಇಸ್ರೇಲ್ ಮಿಸೈಲ್ಸ್ ದಾಳಿಗೆ 60ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. 29 ಮಕ್ಕಳು ಸೇರಿದಂತೆ 60 ನಾಗರಿಕರು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಗೆ ಪ್ರತಿ ದಾಳಿ ಮಾಡ್ತಾ ಇದೆ ಇರಾನ್. ಜನವಸತಿ ಪ್ರದೇಶದ ಮೇಲೂ ಕೂಡ ಅಟ್ಯಾಕ್ ನಡೀತಾ ಇದೆ. ಟೆಹರಾನ್ನ ವಸತಿ ಪ್ರದೇಶದ ಮೇಲೆ ಮಿಸೈಲ್ಸ್ಗಳ ಸುರಿಮಳೆ ಆಗ್ತಾ ಇದೆ. ಜನ ಓಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಭಯ ಜನರನ್ನ ಕಾಡ್ತಾ ಇದೆ. ಬಂಕರ್ಗಳಲ್ಲಿ ಅವರನ್ನ ಅಡಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಯುದ್ಧ ಸಂಘರ್ಷದ ಮಧ್ಯೆ ಅಲ್ಲಿ ಮಕ್ಕಳು, ಜನಸಾಮಾನ್ಯರು ಸಾವನ್ನಪ್ತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ನೀವೇನು ದೃಶ್ಯಗಳು ಗಮನಿಸ್ತಾ ಇದ್ದೀರಿ? ಇಸ್ರೇಲ್ ಇರಾನ್ ನಡುವೆ ಆದಂತಹ ಸಂಘರ್ಷ, ಅಲ್ಲಿ ಆದಂತಹ ಭೀಕರ ಆಹುತಿಗಳ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ.